ನಿಜವಾದ ಸಮಸ್ಯೆ ಏನು, ರೆಡ್ ಝೋನ್ ತೆಗೆದು ಹಾಕಕ್ಕೆ ಆಗತ್ತಾ ಅಥವಾ ಅದು ಹಾಕಿದ್ರು ಏನೇನು ಸಮಸ್ಯೆಗಳಿದೆ, ರೈತರಿಗೆ ಯಾವ ಥರ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ? ದಲಿತರಿಗಾಗ್ಲಿ ತುಂಬಾ ಜನರಿಗಾಗ್ಲಿ ಯಾವುದು ಈ ರೇಟ್ ಅನ್ನು ಕೊಡೋದಿಲ್ಲ. ರೆಡ್ ಝೋನ್ ತೆಗೆದ್ರಿ ಅಂತ ಅನ್ಕೊಳ್ಳಿ, ಆ ಲೇಔಟ್ ಈ ಲೇಔಟ್ ಅಂತ ಅನ್ಕೊಂಡು ಜನಗಳೆಲ್ಲ ತುಂಬಾ ಇನ್ನೂ ಕಮ್ಮಿ ಮಾಡ್ಕೊಂಡು ಹಾಳಾಗ್ತಾರೆ ಹೊರತನೋ ಯಾವುದೇ ರೀತಿ ಸಕ್ಸಸ್ಫುಲ್ ಅಗ್ರಿಕಲ್ಚರ್ ಅಂತ ಸತ್ಯವಾಗ್ಲೂ ಆಗೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲೂ ಅವರ JDS ಅಲ್ಲೂ ಇದ್ದಾರೆ, BJP ಅವರು ಇದ್ದಾರೆ. ಇಲ್ಲಿ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಆಗ್ತಾ ಅನ್ಯಾಯಗಳ ಬಗ್ಗೆ ಜನಗಳು ಈಚೆ ಇರೋರು ಯೋಚನೆ ಮಾಡಬೇಕಾಗಿದೆ. ನಮಸ್ಕಾರ ಎಲ್ಲರಿಗೂ. ಬಿಡದಿಲಿ ನಡೀತಾ ಇರ್ತಕ್ಕಂಥ ರೈತರ ಹೋರಾಟ ನಿಮಗೆಲ್ಲ ಗೊತ್ತಿರುವಂತದ್ದೇ. ಸೊ ಈ ಒಂದು ವಿಷಯದ ಸಲುವಾಗಿ ನಾನು ಸ್ಥಳದಲ್ಲಿ ಏನ್ ನಡೀತಾ ಇದೆ, ಗ್ರೌಂಡ್ ರಿಯಾಲಿಟಿ ಏನು ಅಂತ ತಿಳ್ಕೋಬೇಕು ಅಂತ ಹೋದಾಗ ನನಗೆ ಅಲ್ಲಿ ಗೊತ್ತಾಗಿರುವಂತಹ ಒಂದು ವಿಷಯ ಅಂದ್ರೆ, ಅಲ್ಲಿ ಕೆಲವೊಬ್ರು ರೈತರು ಈ ಒಂದು ಯೋಜನೆಯ ಪರವಾಗಿ ಇದ್ದಾರೆ, ಕೆಲವೊಬ್ರು ರೈತರು ಈ ಒಂದು ಯೋಜನೆ ವಿರುದ್ಧವಾಗಿದ್ದಾರೆ ಅಂತ. ಸೊ ನಿಮಗೆಲ್ಲ ಹೇಗೆ ಆಶ್ಚರ್ಯ ಆಯ್ತಲ್ಲ, ಅದೇ ತರದಲ್ಲಿ ನನಗೂ ಕೂಡ ಆಶ್ಚರ್ಯ ಆಯ್ತು. ಯಾಕಪ್ಪ ರೈತರು ಅವರ ಜಮೀನನ್ನ ಕೊಡಕ್ಕೆ ರೆಡಿಯಾಗಿದ್ದಾರೆ ಅಂತ. ಅವ್ರ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಗಿರುವಂತಹ ಒಂದು ವಿಷಯ ಅಂತ ಅಂದ್ರೆ, ಅವರಿಗೆ ಅವ್ರದ್ದೇ ಆದಂತಹ ಕೆಲವು ಸಮಸ್ಯೆಗಳಿದೆ. ಅವರು ಹಲವು ವರ್ಷಗಳಿಂದ ಹಲವು ತೊಂದರೆಗಳನ್ನ ಅನುಭವಿಸ್ತಾ ಬಂದಿದ್ದಾರೆ ಅಂತ. ಸೊ ಅವರು ಕೆಲವೊಂದು ವಿಷಯಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಮಾತುಗಳನ್ನ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ಯಾವುದೇ ಒಂದು ವಿಷಯದ ಪರವಾಗಲಿ ಅಥವಾ ಯಾವುದೇ ಒಂದು ವಿಷಯದ ವಿರುದ್ಧವಾಗಿ ಆಗಿ ಅಲ್ಲ, ಕೇವಲ ನಮ್ಮ ರೈತರ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ಅವ್ರೇನ್ ಹೇಳಿದ್ದಾರೆ ಅಂತ ಕೇಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ರಂಜಿತ್ ರಾಜಣ್ಣ ಅಂತ. ನಿಮ್ದು ಊರು? ಹೊಸೂರು. ಸರ್, ಅದೇ ನಾವ್ ಇವಾಗ ಹೇಳ್ತಾ ಇದ್ವಿ, ಅದು ರೆಡ್ ಝೋನ್ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ ಅಂತ. ಕೆಲವೊಬ್ರು ರೈತರು ಕೂಡ ಹೇಳ್ತಾ ಇದ್ರು, ಅವರು ರೆಡ್ ಝೋನ್ ನ ತೆಗೆದು ಹಾಕ್ಬಿಡ್ಲಿ, ಅವಾಗ ನಮ್ಗೆ ವ್ಯವಸಾಯ ಮಾಡಕ್ಕೆ ಇದಾಗತ್ತೆ, ನಮ್ ಭೂಮಿಗೂ ಬೆಲೆ ಬರುತ್ತೆ ಆ ತರ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ನೀವು ಒಂದು ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾ ಇದ್ರಿ. ಸೊ ಇಲ್ಲಿ ಇರುವಂತ ನಿಜವಾದ ಸಮಸ್ಯೆ ಏನು, ರೆಡ್ ಝೋನ್ ನ ತೆಗೆದು ಹಾಕಕ್ ಆಗತ್ತಾ ಅಥವಾ ಅದು ಹಾಕಿದ್ರು ಏನೇನ್ ಸಮಸ್ಯೆಗಳಿದೆ, ರೈತರು ಯಾವ್ಯಾವ ತರ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ, ಅಥವಾ ಅದರಿಂದ ಈಗ ರೆಡ್ ಝೋನ್ ತೆಗೆದು ಹಾಕಕ್ ಆಗದೇನೂ ಇರ್ಬಹುದು. ಸೊ ನಿಮ್ ಪ್ರಕಾರ ರೆಡ್ ಝೋನ್ ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಈ ರೆಡ್ ಝೋನ್ ಅನ್ನೋ ಕಾನ್ಸೆಪ್ಟ್ಗಳು ತುಂಬಾ ಜನಕ್ಕೆ ಈಚೆಗಡೆ ಏನ್ ಆಗ್ತಿದೆ ಅನ್ನೋ ಪರಿಸ್ಥಿತಿಗಳು ಗೊತ್ತಿಲ್ಲ. ಇಲ್ಲಿ ಈ ರೆಡ್ ಝೋನ್ ತೆಗಿಬಹುದು, ಅದು ಸೆಕೆಂಡ್ರಿ. ಈ ಮಾಡ್ಕೊಂಡ್ ಬಂದಿರಲ್ಲ ರೆಡ್ ಝೋನ್ 2006ರಿಂದ 2018ರಲ್ಲೂ ಚಾನ್ಸ್ ಇತ್ತು ಕುಮಾರಸ್ವಾಮಿ ಅವರು ತೆಗಿಯೋದಕ್ಕೆ. ಅದಿರ್ಲಿ, ಮಾಡ್ಕೊಂಡ್ ಬಂದ್ರು ಎಲ್ಲ ಮಾಡ್ಬೋದು. ಇವತ್ತಿನ ಪರಿಸ್ಥಿತಿ ಹೇಳ್ತೀನಿ, ರೆಡ್ ಝೋನ್ ತೆಗೆದ್ರೆ ವ್ಯವಸಾಯ ಮಾಡ್ಬೋದು ಅಂತಾರಲ್ವಾ. ಈ ಋಷಭಾವತಿ ಕೆರೆಯಿಂದ ಅಗ್ರಿಕಲ್ಚರ್ ಒಂದು ಕಡೆಗಳು ಬೋರಲ್ಲಿ ನೀರ್ ಬರಲ್ಲ, ಕೆಲವೊಂದ್ ಕಡೆ ಬರ್ತವೆ. ಈ ಝೋನ್ ಇಂದ ನಮ್ಮ ಋಷಭಾವತಿ ಕೆರೆಯಿಂದ ಕೆಮಿಕಲ್ ವಾಟರ್ಗಳಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾ ಇದಾರೆ. ನಮ್ಮ ಜನಕ್ಕೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಅರಿವು ಕಮ್ಮಿ, ವಾಟರ್ ಏನಾಗಿದೆ ಅಂತ ಅಂದ್ಬಿಟ್ಟು ಔಟ್ಸೈಡರ್ಸ್ಗೆ. ಇವತ್ತು ಇಲ್ಲಿ ಆ ವಾಟರ್ದು pH ಲೆವೆಲ್ ಒಂದು ಆಲ್ಮೋಸ್ಟ್ 8.5 ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಅಂಡರ್ಗ್ರೌಂಡ್ ವಾಟರ್ ಅದು ಪ್ಯೂರಿಫೈ ಮಾಡ್ತಾರೆ. ರೆಡ್ ಝೋನ್ ತೆಗಿಸ್ತೀವಿ, ಪ್ಯೂರಿಫೈ ಮಾಡ್ತೀವಿ, ಎಲ್ಲಾನು ಮಾಡ್ತಾರೆ. ಅದು ಬಿಟ್ಟು ಮಾಡ್ಕೊಳ್ಳೋಕೆ ನೆಕ್ಸ್ಟ್ ಟೆಕ್ನಾಲಜಿ ಅದು ಎಷ್ಟು ದಿನ ಆಗುತ್ತೆ, ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಸುಮಾರು ವರ್ಷಗಳಿಂದ ಮೋರ್ ದೆನ್ 15 years ಇಂದ ಗ್ರೌಂಡ್ ವಾಟರ್ ಲೆವೆಲ್ ಸುಮಾರು ಹಾರ್ಡ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತೇನ್ ವ್ಯವಸಾಯದಿಂದ ಅನ್ಯಾಯ ಆಗ್ತಿದಲ್ಲ ನಮ್ಮ ರೈತರುಗಳಿಗೆ, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಆ ಕಾನ್ಸೆಪ್ಟ್ ಮಾಡಿದ್ರು ಕೂಡ ಈ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದು ಮಾಡ್ತಿದ್ರು IICT ಅನ್ನೋದನ್ನ. ಈ ಸಿಟಿ ಆಗಲ್ಲ, ಬರೀ ಇಂಡಸ್ಟ್ರಿಯಲ್ ಆ ಕಡೆ ಈ ಕಡೆ ಇಂಡಸ್ಟ್ರಿಯಲ್ ಮತ್ತೆ ಮಧ್ಯಾಹ್ನ ಕೂಡ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿ ಹಾಳಾಗ್ತವೆ ಅಂತಂದ್ರೆ ಮಾಡ್ಕೊಳ್ತಾರೆ. ಇವತ್ತು ನಮ್ದು ಪ್ರಾಪರ್ಟಿ ಆಕ್ಚುಲಿ ನಮಗೆ ಇವತ್ತು ಲಾಸ್ ಆಗೋದು, ಪ್ರಾಪರ್ಟಿ ಗೌರ್ಮೆಂಟ್ ಸಣ್ಣ ಪಟ್ಟ ಇದರಲ್ಲಿ ಲಾಸ್ ಆಗೋದಕ್ಕೆ ನಮ್ದೆಲ್ಲ ಹೈವೇ ರೋಡಲ್ಲಿ ಇದೆ. ಆದ್ರೆ ತುಂಬಾ ಜನ ರೈತರುಗಳದ್ದು, ಬಡವ್ರದೆಲ್ಲ ತುಂಬಾ ಜನದ್ದು ಒಳಗಡೆ ಇದೆ. ದಲಿತರಿಗಾಗ್ಲಿ ತುಂಬಾ ಜನರಿಗಾಗ್ಲಿ ಯಾವುದು ಈ ರೇಟ್ ಅನ್ನು ಕೊಡೋದಿಲ್ಲ. ವ್ಯವಸಾಯ ಬರೀ ನೀವು ವ್ಯವಸಾಯ ಕಾನ್ಸೆಪ್ಟ್ ಅಲ್ಲಿ ಅಂತ ಹೇಳ್ಬೇಕಾದಾಗ ಈ ವಾಟರ್ಗಳಲ್ಲಿ, ಈ ವಾಟರ್ ಸೋರ್ಸ್ ಅಲ್ಲಿ ಬಹಳ ಕಷ್ಟ ಇದೆ. ಜೊತೆಗೆ ಡೆವಲಪ್ಮೆಂಟ್ ವಯಸ್ಸಲ್ಲಿ ಬೇಗ ಬೆಳೆದು ಬಿಡ್ತಿದ್ದು. ರೆಡ್ ಝೋನ್ ತೆಗೆದ್ರಿ ಅಂತ ಅನ್ಕೊಳ್ಳಿ, ಆ ಲೇಔಟ್ ಈ ಲೇಔಟ್ ಅಂತ ಅನ್ಕೊಂಡು ಜನಗಳೆಲ್ಲ ತುಂಬಾ ಇನ್ನೂ ಕಮ್ಮಿ ಮಾಡ್ಕೊಂಡು ಹಾಳಾಗ್ತಾರೆ ಹೊರತನೋ ಯಾವುದೇ ರೀತಿ ಸಕ್ಸಸ್ಫುಲ್ ಅಗ್ರಿಕಲ್ಚರ್ ಅಂತ ಸತ್ಯವಾಗ್ಲೂ ಆಗೋದಿಲ್ಲ. ಅದನ್ನ ಒಂದು ತಿಳ್ಕೊಳ್ಳಿ. ಇಲ್ಲಿ ವ್ಯವಸಾಯ ಮಾಡ್ಬೇಕು ಅಂತಂದಾಗ ನೆಕ್ಸ್ಟ್ 5 ವರ್ಷದಲ್ಲಿ ಇವತ್ತೇನ್ ಅನ್ಕೊಳ್ತಾ ಇದೀರೋ ಆ ವ್ಯವಸಾಯ ಕಂಟಿನ್ಯೂಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದ್ ರೌಂಡ್ ಸುತ್ತ ಮಾಡ್ಕೊಂಡ್ ಬನ್ನಿ ಮೇಡಮ್. 9,000 ಎಕರೆ ಟೌನ್ಶಿಪ್ ಮಾಡಿದಾರಲ್ವಾ, ಇಡೀ ಇಂಡಸ್ಟ್ರಿಯಲ್ಲಿ ಏನೋ ಒಂದು ರೌಂಡ್ ಎಲ್ಲ ತಗೊಂಡ್ಬನ್ನಿ ನೀವು. ನೆಕ್ಸ್ಟ್ ಏನಾಗುತ್ತೆ ಫ್ಯೂಚರ್ ನಿಮ್ಗೆ ಗೊತ್ತಾಗುತ್ತೆ. ಆ ಅನಾಹುತಕ್ಕೆ ಒಳ್ಳೆ ಮಾಡ್ಕೊಡ್ಬೇಕಾ ನಾವು, ಅಥವಾ ಈ ಒಂದು ತಂದಿರೋ ಗೌರ್ಮೆಂಟ್ ಕಾನ್ಸೆಪ್ಟ್ ಇಂದ ಈ ತರ ಹೋಗ್ಬೇಕನ್ನೋದು ನಿಮ್ಗೆ ಗೊತ್ತಾಗುತ್ತಿಲ್ಲ. ಅಂದ್ರೆ ಸುತ್ತಲೂ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ಬಿಟ್ಟಿದೆ.
ಹೌದು, ಇದನ್ ಬಿಟ್ರೆ ನೆಕ್ಸ್ಟ್ ಲೇಔಟ್ ಇಂಡಸ್ಟ್ರಿಗಳೇ ಆಗೋದು. ನಮ್ ಸ್ವಂತ ಜಮೀನನ್ನ ಏನು ಮಾಡಕ್ಕಾಗ್ದಾನೆ ಇವತ್ತು ನಾನು 2019 ನಂದು ಒಂದು ಮ್ಯಾಂಗೋಸ್ ಅನ್ನ ನಾನು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಟ್ರೈ ಮಾಡಿದೆ. ಇಲ್ಲಿ ಮ್ಯಾಂಗೋ ಸ್ವೀಟ್ನೆಸ್ ಕಮ್ಮಿ, ಇಲ್ಲಿ ಮ್ಯಾಂಗೋ ಗರ್ಭಗಳು ಜಾಸ್ತಿ ಬರ್ತಾವ, ಅದ್ರಲ್ಲಿ ಎಕ್ಸೆಪ್ಟೆನ್ಸಿ ತುಂಬಾ ಕಮ್ಮಿ ಆಯ್ತು. ಇಡೀ ಬ್ಯಾಂಗ್ಳೂರ್ ತುಂಬಾ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ನಾನೇ ಇಂಡಿವಿಜುವಲ್ ಹೋಗಿ ಸೆಲ್ ಮಾಡ್ದಂತವನು. ನನಗೆ ಗೊತ್ತು ನೆಕ್ಸ್ಟ್ ಡೇ ಕಾಲ್ ಬರ್ತಿರ್ಲಿಲ್ಲ, ಯಾಕಂದ್ರೆ ಆ ಗ್ರೌಂಡ್ ವಾಟರ್ ಲೆವೆಲ್ ಗಳಿಂದ ಸ್ವೀಟ್ನೆಸ್ ಕಮ್ಮಿ ಆಗಿದೆ. ಇಲ್ಲಿ ಮ್ಯಾಂಗೋಸ್ಗೂ ಕೂಡ ಮತ್ತು ರಾಮನಗರ ಮಾರ್ನಿಂಗ್ ಆಗಲಿ ಬಹಳ ಡಿಫ್ರೆನ್ಸ್ ಇದೆ. ತೆಂಗಿನ ಮರಗಳಲ್ಲಿ ಆ ಲೆವೆಲ್ ಸ್ವೀಟ್ನೆಸ್ ಇಲ್ಲ, ಸತ್ಯ ಹೇಳ್ತಾ ಏನು. ಸೊ ಈ ತರ ಫ್ಯೂಚರ್ ಅಗ್ರಿಕಲ್ಚರ್ ಸಿಕ್ಕಾಪಟ್ಟೆ ಮ್ಯಾನೇಜ್ ಆಗ್ತದೆ. ಅದನ್ನ ಇಂಡಸ್ಟ್ರಿಯಲ್ ಆಗಿ ನಾವು ರೆಡಿ ಮಾಡ್ಕೊಂಡು ಅಥವಾ ಆ ರೀತಿಯಲ್ಲಿ ಹೋಗೋದಕ್ಕಿಂತ ಹಾಳಾಗಿ ಗೌರ್ಮೆಂಟ್ ಅಂತ ಕಾನ್ಸೆಪ್ಟ್ ಮುಖಾಂತರ ಪ್ರತಿಯೊಬ್ಬರಿಗೂ ಒಳ್ಳೆ ಬೆಲೆಯನ್ನು ಕೊಟ್ಟು ಹಾಳಾಗಂತವ್ರಿಗೆ, ಒಳಗಡೆ ಇರುವಂತವ್ರಿಗೆ ಲಕ್ಷಗಟ್ಟಲೆ 50 ಲಕ್ಷ 60 ಲಕ್ಷ ಮಾರ್ಕೊಳ್ಳುವಂತ ಜನಗಳಿಗೆ 2 ಕೋಟಿಯಿಂದ 3 ಕೋಟಿವರೆಗೂ 2.25 ಕೋಟಿ 2 ಕೋಟಿ ಅಲ್ಲ 2.25 ಕೋಟಿಯಿಂದ 3 ಕೋಟಿವರೆಗೂ ಈ ಯೋಜನೆ ತಗೊಂಡ್ಬಂದು ದುಡ್ಡು ರೀತಿಯಲ್ಲಿ ಬಹಳಷ್ಟು ಮಾಡ್ತಾ ಇದ್ದಾರೆ. ಜೊತೆಗೆ ದುಡ್ಡು ತಗೊಳ್ಳೋ ಕಾನ್ಸೆಪ್ಟೇ ಬೇಡ, ದುಡ್ಡು ಕಾನ್ಸೆಪ್ಟೇ ಬೇಡ. ಪಾರ್ಟ್ನರ್ಶಿಪ್ ಆಗಿ ರೈತರನ್ನ ಮಾಡ್ಕೊಂಡು ಎಲ್ಲರನ್ನು ಬೆಳೆಸುವಂತ ಕರ್ತವ್ಯ ಇವ್ರು ಮಾಡ್ತಾ ಇದಾರೆ. ಅದಕ್ಕೆ ಕೆಲವರು ಆಕ್ರೋಶ ಇದೆ, ಬಟ್ ಬಹಳ ಒಪಿನಿಯನ್ ಇದೆ, ಇಲ್ಲಿ ತುಂಬಾ ಒಳ್ಳೆ ಒಪಿನಿಯನ್ಗಳಿದೆ, ಬಹಳ ರೈತರುಗಳು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಆದ್ರಿಂದ ಇದನ್ನ ನಾವು ಎಜುಕೇಟೆಡ್ ಆದವರು ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ಮಾಡ್ಬೇಕದನ್ನ. ಇಲ್ಲಿ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಗ್ತಾ ಅನ್ಯಾಯಗಳ ಬಗ್ಗೆ ಜನಗಳು ಈಚೆ ಇರೋರು ಯೋಚನೆ ಮಾಡ್ಬೇಕಾಗತ್ತೆ. ಏನ್ ಅನ್ಯಾಯಗಳಾಗ್ತಾ ಇದೆ, ಇಲ್ಲಿ ವ್ಯವಸಾಯಗಳು ಫ್ಯೂಚರ್ ಹಿಂಗಿರ್ತವೆ, ಅದನ್ನ ಯಾರು ಅರ್ಥ ಮಾಡ್ಕೊಡ್ದಾನೆ ಇಲ್ಲಿ ಎಷ್ಟೇ ಮಾತಾಡೋದಕ್ಕೂ ವೇಸ್ಟೇನೆ. ಇಲ್ಲಿ ಸುಮ್ನೆ ಕೂತ್ಕೊಂಡು ನಮ್ಮ ರೈತರುಗಳು ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರಕ್ಕೆ, ಯಾವುದೇ ಪಕ್ಷ ಮುಖತನ ಮಾಡ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲೂ ಅವರ JDS ಅಲ್ಲೂ ಇದಾರೆ, ಬಿಜೆಪಿ ಅವರು ಇದಾರೆ. ಪಕ್ಷ ಅಂತ ಬಂದಾಗ ಅಲ್ಲೂ ಇರ್ತಾರೆ. ಬಟ್ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪಕ್ಷ ಅಂತ ಬಿಟ್ಟು 2 ಪಂಚಾಯತ್ ಜನಗಳು ಎಲ್ಲರೂ ಒಟ್ಟಿಗೆ ಸೇರಿ ಫ್ಯೂಚರ್ ಭವಿಷ್ಯನ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದನ್ನ ಎಲ್ರು ಗುರಿ, ಅದನ್ನ ತಗೊಂಡೋಗ್ತೀವಿ. ಅದಕ್ಕೆ ಸರ್ಕಾರ ಕಂಪ್ಲೀಟ್ ಆದ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಅದ್ ಬಿಟ್ಟು ಬೇರೆ ವ್ಯವಸಾಯ ಅಂತ ನೀವು ದೃಷ್ಟಿಯಲ್ಲಿ ನೋಡೋದಕ್ಕೆ ಹೋದಾಗ ಸೀರಿಯಸ್ ಆಗಿ ಇನ್ನೊಂದು 5 ವರ್ಷಗಳಲ್ಲಿ ಕಣ್ಣು ಮುಂದೆನೆ ಕಾಣಿಸುತ್ತೆ ಯಾವ ಲೆವೆಲ್ ಆಗಿದೆ ಅಂತ. ಮೇಲ್ಗಡೆ ನೋಡ್ತಾ ಇರಾ ಆ ನೀರ್ಗಳನ್ನ ಯಾವ ಇಲ್ಲೇ ಇದೆಯಲ್ಲ ಎಕ್ಸಾಂಪಲ್ ನಿಮ್ ಪಕ್ಕದಲ್ಲೇ ಆ ಚಾನಲ್ ಹೋಗೋದಂತ ಇರೋದು, ಅಲ್ಲಿ ನೀರಲ್ಲಿ ವ್ಯವಸಾಯ ಮಾಡೋದು ಕಷ್ಟ. ಫ್ಯೂಚರ್ ಕೂಡ ಸಿಕ್ಕಾಬಟ್ಟೆ ಒಂದು ಅಗ್ರಿಕಲ್ಚರ್ ನಲ್ಲಿ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಈಗ ಆಗ್ತಾರೆ ಅನ್ನೋದಕ್ಕಿಂತ ದಿಸ್ ಇಸ್ ದಿ ರೈಟ್ ಸೊಲ್ಯೂಷನ್ ಅನ್ನೋದು ನಮ್ಮಂತ ತಕ್ಕ ಮಟ್ಟಕ್ಕೆ ತಿಳಿದಿರೋ ಒಪಿನಿಯನ್. ಅದು ತುಂಬಾ ಕಮ್ಮಿ ಇರುವಂತ ಪ್ರಾಪರ್ಟಿಗಳು, ಕಮ್ಮಿ ಇರುವಂತ ರೈತರುಗಳು, ಬಹಳ 1 ಎಕರೆ 2 ಎಕರೆ ಸಣ್ಣ ಹಳ್ಳಿಗಾರರು ಒಂದು ಬಂದಿರೋದನೆ ಆಗಿರೋ ಅನ್ಯಾಯಗಳಿಂದ ಯಾರು ಅರ್ಧ ಎಕರೆ ತಗೊಂಡು 1 ಎಕರೆ ತಗೊಂಡು ವ್ಯವಸಾಯ ಮಾಡ್ತಿರೋದಿಲ್ಲ ಜಾಸ್ತಿ. ಇಲ್ಲಿ ಎಷ್ಟೋ ಜನ ಆಸ್ತಿ ಇದ್ದಂಥವ್ರು ಕಮ್ಮಿ ಕಳ್ಕೊಂಡ್ಬಿಟ್ಟಿದ್ದಾರೆ ಪರಿಸ್ಥಿತಿ ಅಂತ ಬಂದಾಗ. ಸೊ ಆ ಅನ್ಯಾಯಕ್ಕೆ ಬಿಡಬಾರ್ದು. ಫ್ಯೂಚರ್ ಏನು ಡೆವಲಪ್ಮೆಂಟ್ ಆಗಿರ್ತಿದ್ದು ಅದನ್ನ ಒಳ್ಳೆ ರೀತಿ ತಗೊಂಡೋಗೋಣ ಅನ್ನೋದು ನನ್ನ ಕೊನೆ ಮಾತು. ಅಂದ್ರೆ ಇವಾಗ ನಿಮ್ ಪ್ರಕಾರ ಸಣ್ಣ ಹಿಡುವಳಿದಾರರಿಗೂ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ? ಹೌದು, ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಜಾಗನ ಬೆಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಗಗಳನ್ನ ಡಿವೈಡ್ ಮಾಡ್ಕೊಳ್ತಾ ಇದಾರೆ, ಸೈಡ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾ ಇದಾರೆ. ಅದನ್ನ ತಗೊಂಡ್ರೆ ಬಹಳ ಅನುಕೂಲ ಆಗ್ತದೆ ಎಲ್ಲ ರೈತರಿಗೂ. ಈ ಓವರ್ ಆಲ್ ಅಂತ ಯೋಚನೆ ಮಾಡಿದಾಗ ನಾವು ಒಬ್ರದ್ದು ಇಬ್ರದ್ದು ಅನ್ನೋದಕ್ಕಿಂತ ಓವರ್ ಆಲ್ ಅಂತ ಯೋಚನೆ ಮಾಡಿದಾಗ ತುಂಬಾ ಜನಕ್ಕೆ ಅನುಕೂಲ ಆದಂತ ಕಾರ್ಯಕ್ರಮ ಇದೆ. ನಮ್ಗೆ ಈಗ ನಾವು ಈ ಒಂದು ಒಳ್ಳೆ ಸ್ಥಾನದಲ್ಲಿದ್ದು ಜನ ಬೆಲೆಗೆ ನಾವ್ ಯಾರಿಗೂ ಅನ್ಯಾಯ ಮಾಡೋದಕ್ಕೂ ರೆಡಿ ಇಲ್ಲ. ಇದು ಎಲ್ಲಾ ಜನನು ಪ್ರತಿಯೊಂದನ್ನು ಯೋಚನೆ ಮಾಡಿ ಎಲ್ಲಾ ಹತ್ರ ಡಿಸ್ಕಸ್ ಮಾಡಿ ಈ ಒಂದು ಒಳ್ಳೆ ಕಾರ್ಯ ಸಪೋರ್ಟ್ ಮಾಡ್ಬೇಕು ಅಂತಾನೆ ನಾವು ಬಂದಿರೋದು ಹೊರತು ಇಲ್ಲಿ ಯಾರಿಗೂ ಅನ್ಯಾಯ ಮಾಡ್ಬೇಕಾಗ್ಲಿ ಅಥವಾ ಇದನ್ನ ಏನೋ ಒಂಥರ ಯಾರಿಗೋ ಮೋಸ ಮಾಡೋದಕ್ಕಾಗ್ಲಿ ಇಲ್ಲಿ ಯಾರು ಒಪ್ಕೊಂಡಿಲ್ಲ. ಇದಕ್ಕೆ ತುಂಬಾ ಜನ ಒಪ್ಪಿದ್ದಾರೆ, ಅದಕ್ಕೆ ಸಹಕಾರನೂ ಬೇಕು, ಮತ್ತೆ ಅಪೋಸಿಷನ್ ಅವ್ರ ಸಹಕಾರನೂ ಬೇಕು. ಇದಕ್ಕೆ ಒಳ್ಳೆ ರೀತಿಯಲ್ಲಿ ಬಗೆಹರಲಿ ಅನ್ನೋದು ನನ್ನ ಒಂದು ಮಾತು. ಅಂದ್ರೆ ಅರ್ಬನೈಸೇಷನ್ ಅಂತೂ ತುಂಬಾ ರ್ಯಾಪಿಡ್ ಲೆವೆಲ್ ಅಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ. ಸೊ ಅದ್ರಲ್ಲಿ ಈಗ ಹೇಗೆಗೋ ಜಮೀನನ್ನು ಕಳ್ಕೊಳ್ಳೋದಕ್ಕಿಂತ ಇವಾಗ ಎಲ್ಲರಿಗೂ ಈಕ್ವಲ್ ಆಗಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಸೊ ಅದರಿಂದ ನೀವು ಮುಂದೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ? ಖಂಡಿತ, ಯಾವ್ದೋ ಲೆವೆಲ್ ಆಗೋದಕ್ಕಿಂತ ಕ್ಲೀನ್ ಲೆವೆಲ್ ಅಲ್ಲಿ ಆಗ್ಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್. ಈಗ ಅರ್ಬನೈಸೇಷನ್ ಏನ್ ಆಗ್ತಿದೆಯಲ್ಲ ಅದು ಬಂದೇ ಬರುತ್ತೆ, ತಡೆಯೋದಕ್ಕಾಗಲ್ಲ. ಅದನ್ನ ಎಂಟೈರ್ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ಇದೆ, ಅದನ್ನ ಯಾರು ತಡೆಯೋದಕ್ಕಾಗಲ್ಲ. ಸತ್ಯವಾದ ಮಾತದು. ಅದನ್ನ ಬೇರೆ ರೀತಿಯಲ್ಲಿ ಆಗೋದಕ್ಕಿಂತ ಅನುಕೂಲವಾಗಿ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಗೌರ್ಮೆಂಟ್ ಮುಖಾಂತರ ಹೋಗೋದು ಬಹಳ ಸೂಕ್ಷ್ಮವಾದಂತ ಕೆಲಸ. ಅದರಿಂದ ಇಲ್ಲಿರೋ ಪ್ರತಿಯೊಬ್ಬ ರೈತ ಬುದ್ಧಿವಂತರಿಗೂ ಕೂಡ ಸಪೋರ್ಟಿವ್ ಆಗಿ ಈ ಕಾರ್ಯಕ್ಕೆ ನಿಂತಿರೋದು ಹೊರತು ಸುಮ್ನೆ ಬಂದು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಸೊ ಅದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ವಿನಂತಿ. ಶೋರ್ ಸರ್, ನಿಮ್ದು ಇದೊಂದು ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಆಗ್ಲಿ, ಏನೇ ಇದ್ರು ಯಾವುದೇ ಕಾರಣಕ್ಕೆ ಯಾವುದೇ ಟೈಮಲ್ಲಿ ಆಗ್ಲಿ ನಾವು ಸದಾ ಸಿದ್ಧ ಇಲ್ಲಿ ಯಾವುದೇ ಉತ್ತರ ಕೊಡಕ್ಕಾದ್ರೂ. ಧನ್ಯವಾದ.